ಕೇಳುಗರಿಗೆಲ್ಲ ನಮಸ್ಕಾರ. ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಈ ದಿನಗಳಲ್ಲಿ ನಮ್ಮೆಲ್ಲರ ಹತ್ರನೂ ಸ್ಮಾರ್ಟ್ ಫೋನ್ ಇದೆ. ನಮಗೆ ಆಶ್ಚರ್ಯವಾಗಬಹುದು, ನಮ್ಮ ಫೋನ್ನಲ್ಲಿರುವ ಗೂಗಲ್ ಮ್ಯಾಪ್ಸ್ಗೆ ನಾವು ಎಲ್ಲಿ ಹೋಗ್ಬೇಕು ಅಂತ ಗೊತ್ತಾಗತ್ತೆ. ನಾವು ಕೇಳದಿದ್ರೂ ನಮಗೆ ಇಷ್ಟವಾದ ಹಾಡುಗಳನ್ನೇ ಯೂಟ್ಯೂಬ್ ತೋರ್ಸತ್ತೆ ಅಂತ. ಇದಕ್ಕೆಲ್ಲ ಉತ್ತರ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಇಂದು ಕಂಪ್ಯೂಟರ್ಗಳು ಕೇವಲ ಲೆಕ್ಕಾಚಾರ ಮಾಡೋ ಕಾಲ ಅಲ್ಲ. ಈಗ ಅವು ಮನುಷ್ಯರಂತೆ ಯೋಚನೆ ಮಾಡುತ್ತವೆ. ನಿರ್ಧಾರಗಳನ್ನ ತೆಗೆದುಕೊಳ್ಳೋ ಸಾಮರ್ಥ್ಯವನ್ನು ಕೂಡ ನಾವು ಮನುಷ್ಯರೇ ಕಂಪ್ಯೂಟರ್ಗಳಿಗೆ ಕೊಟ್ಟಿದ್ದೀವಿ. ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಎಲ್ಲಾ ಕ್ಷೇತ್ರಗಳಲ್ಲೂ ಬಳಕೆ ಆಗ್ತಿದೆ. ಕೆಲವಾರು ಕಡೆ ದುರ್ಬಳಕೆಯೂ ಆಗ್ತಿದೆ. ಕೃತಕ ಬುದ್ಧಿಮತ್ತೆ ಅಂದ್ರೆ ಏನು? ಈ ತಂತ್ರಜ್ಞಾನ ಬಳಸಿಕೊಂಡು ನಮ್ಮ ದಿನನಿತ್ಯದ ಕೆಲಸಗಳನ್ನು ಹೇಗೆ ಸುಲಭ ಮಾಡ್ಕೋಬಹುದು? ಈ ತಂತ್ರಜ್ಞಾನದ ಸುತ್ತಮುತ್ತ ಏನೆಲ್ಲ ಬೆಳವಣಿಗೆ, ಸವಾಲುಗಳು ಕಣ್ಮುಂದೆ ಇವೆ? ಇವೆಲ್ಲದರ ಮಾಹಿತಿಯನ್ನ ನೀಡಲಿಕ್ಕೆ ಇಂದು ನಮ್ಮ ಜೊತೆ ಇದ್ದಾರೆ ಮೈಸೂರು ವಿಶ್ವವಿದ್ಯಾನಿಲಯದ ಗಣಕ ಕೇಂದ್ರ ವಿಭಾಗದ ನಿವೃತ್ತ ಮುಖ್ಯಸ್ಥರು ಡಾಕ್ಟರ್ ಸುಧಾಕರ್ ಅರಬಗಟ್ಟೆ. ಸರ್, ತಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮಸ್ಕಾರ. ಮೊದಲಿಗೆ ಕೃತಕ ಬುದ್ಧಿಮತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು ಸರಳವಾಗಿ ಹೇಳ್ತೀರಾ? ಖಂಡಿತವಾಗಿಯೂ. ಇಂದು ನಾವು ಬಳಸುತ್ತಿರುವ ಪ್ರತಿಯೊಂದು ಸ್ಮಾರ್ಟ್ ತಂತ್ರಜ್ಞಾನದ ಹಿಂದೆ ಒಂದು ಅದೃಶ್ಯ ಬುದ್ಧಿ ಕೆಲಸ ಮಾಡುತ್ತದೆ. ಅದೇ AI. ಕೃತಕ ಬುದ್ಧಿ ಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂದ್ರೆ ಮಾನವನಂತೆ ಯೋಚಿಸುವ, ಕಲಿಯುವ ಮತ್ತು ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯವನ್ನು ಯಂತ್ರಗಳಿಗೆ ನೀಡುವ ತಂತ್ರಜ್ಞಾನವೇ AI. AI ತಂತ್ರಜ್ಞಾನ ಕವಿಗಳ ರೀತಿಯಲ್ಲಿ ಕಾವ್ಯ ರಚನೆ ಮಾಡುತ್ತೆ. ಟೀಚರ್ ತರ ಸ್ಟೆಪ್ ಬೈ ಸ್ಟೆಪ್ ಮಕ್ಕಳಿಗೆ ಪಾಠ ಕೂಡ ಹೇಳ್ಕೊಡ್ತಾ ಇದೆ. ಇಷ್ಟೆಲ್ಲ ತನ್ನದೇ ಬುದ್ಧಿ, ತನ್ನದೇ ನಿರ್ಧಾರಗಳನ್ನ ಅಷ್ಟೇ ಅಲ್ಲದೆ ಸೃಜನಾತ್ಮಕ ಕೆಲಸಗಳನ್ನ ಕೂಡ ಮಾಡೋ ಸಾಮರ್ಥ್ಯ, ಬುದ್ಧಿವಂತಿಕೆ ಮಷಿನ್ಗೆ ಹೇಗ್ ಬಂತು, ಯಾವಾಗ ಬಂತು? ಈ ತಂತ್ರಜ್ಞಾನದ ಇತಿಹಾಸದ ಬಗ್ಗೆ ಸ್ವಲ್ಪ ಹೇಳಿ. AI ತಂತ್ರಜ್ಞಾನದ ಇತಿಹಾಸವನ್ನು ನೋಡಿದ್ರೆ ಇದು ಒಂದು ದಿನದಲ್ಲಿ ಬಂದ ಕ್ರಾಂತಿ ಅಲ್ಲ. ಇದು ಹಲವು ದಶಕಗಳ ಪ್ರಯಾಣ. ಮೊದಲಿಗೆ ಸಾಮಾನ್ಯ ಕಂಪ್ಯೂಟರ್ಗಳು ಕೇವಲ ಸೂಚನೆಗಳನ್ನು ಅನುಸರಿಸುವ ಯಂತ್ರಗಳಾಗಿದ್ವು. ಅವು ಯೋಚನೆ ಮಾಡ್ತಿರ್ಲಿಲ್ಲ, ಕೇವಲ ಎಕ್ಸಿಕ್ಯೂಟ್ ಮಾಡ್ತಾ ಇದ್ವು. 1950ರ ದಶಕದಲ್ಲಿ ಅಲನ್ ಟ್ಯೂರಿಂಗ್ ಒಬ್ಬ ವಿಜ್ಞಾನಿ ಒಂದು ಪ್ರಮುಖ ಪ್ರಶ್ನೆ ಕೇಳ್ತಾರೆ. ಏನಂತ? ಯಂತ್ರಗಳು ಯೋಚಿಸಬಹುದೇ? ಇದು AI ಆಧಾರದ ಕಲ್ಪನೆ. ತದನಂತರ 1956ರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬ ಪದವನ್ನು ಅಧಿಕೃತವಾಗಿ ಪ್ರಪಂಚಕ್ಕೆ ಪರಿಚಯಿಸಲಾಯಿತು. ಆ ಸಮಯದಲ್ಲಿ ಸಿಂಪಲ್ ಪ್ರಾಬ್ಲಮ್ ಸಾಲ್ವಿಂಗ್ ಪ್ರೋಗ್ರಾಮ್ಸ್ ಆರಂಭವಾದವು. ಆದರೆ ಮಧ್ಯದಲ್ಲಿ ಒಂದು ಅವಧಿ ಬಂದಿತ್ತು. AI ಅಭಿವೃದ್ಧಿ ನಿಧಾನವಾಯಿತು. ಅದನ್ನು ನಾವು AI ವಿಂಟರ್ ಅಂತೂ ಕರೀತೇವೆ. ಆದರೆ 2000 ನಂತರ ಹೆಚ್ಚು ಡೇಟಾ ಲಭ್ಯವಾಯಿತು. ಪವರ್ಫುಲ್ ಕಂಪ್ಯೂಟರ್ಸ್ ಬಂದವು, ಸೂಪರ್ ಕಂಪ್ಯೂಟರ್ಸ್ಗಳು ಬಂದವು ಮತ್ತು ಮೆಷಿನ್ ಲರ್ನಿಂಗು, ಡೀಪ್ ಲರ್ನಿಂಗ್ ವೇಗವಾಗಿ ಬೆಳವಣಿಗೆ ಕಂಡವು. ಇದರಿಂದ ಯಂತ್ರಗಳು ಕೇವಲ ಸೂಚನೆಗಳನ್ನು ಅನುಸರಿಸುವುದಲ್ಲ, ಸ್ವತಃ ಕಲಿಯಲು ಶುರು ಮಾಡಿದವು. ಇಂದು ನಾವು ನೋಡುತ್ತಿರುವ AI, ವಾಯ್ಸ್ ಅಸಿಸ್ಟೆಂಟು, ಸಿರಿ, ಅಲೆಕ್ಸಾ, ಸೆಲ್ಫ್ ಡ್ರೈವಿಂಗ್ ಕಾರ್ಸ್, ಮೆಡಿಕಲ್ ಡಯಾಗ್ನೋಸಿಸ್ ಸಿಸ್ಟಮ್ ಇವೆಲ್ಲವೂ ದೀರ್ಘ ಪ್ರಯಾಣದ ಫಲ. ಹೀಗಾಗಿ ಸಾಮಾನ್ಯ ಕಂಪ್ಯೂಟರ್ಗಳಿಂದ ಕಲಿಯುವ ಯಂತ್ರಗಳಾಗಿ ಮತ್ತು ಆಲೋಚಿಸುವ ಮಟ್ಟಕ್ಕೆ ನಾವು ಹಂತ ಹಂತವಾಗಿ ಬೆಳವಣಿಗೆ ಹೊಂದಿದ್ದೇವೆ. ಇದು ತಂತ್ರಜ್ಞಾನ ಮಾತ್ರವಲ್ಲ, ಇದು ಮಾನವ ಚಿಂತನೆಯ ವಿಸ್ತರಣೆ. ನಾವೆಲ್ಲರೂ AI ನ ಯೂಸ್ ಮಾಡ್ತಿದೀವಿ. ಕೆಲವರಿಗೆ ಅದು AI ತಂತ್ರಜ್ಞಾನ ಅಂತಾನೆ ತಿಳಿದೇ ಇರಬಹುದು. ಯಾರು ಎಲ್ಲಿ ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೆಲವು ಉದಾಹರಣೆಗಳನ್ನ ನೀಡ್ತೀರಾ? ಈ ಪ್ರಶ್ನೆಗೆ ಉತ್ತರ ನೋಡಿ. ರೈತರು ಇದ್ದಾರೆ. ರೈತರಿಗೆ ಏನಿದೆ, ಸ್ಮಾರ್ಟ್ ಫಾರ್ಮಿಂಗ್ ಅಂತ ಬಂದಿದೆ. ರೈತರು ಇವತ್ತು ಸ್ಮಾರ್ಟ್ ಆಗ್ತಾ ಇದ್ದಾರೆ. ಹೇಗೆ ಅಂದ್ರೆ ಬೆಳೆ ರೋಗ ಪತ್ತೆ. ಯಾವ್ದಾದ್ರು ಬೆಳೆಗೆ ಹುಳು ಬಿದ್ದರೆ ಅಥವಾ ಎಲೆ ಹಳದಿಯಾದರೆ ರೈತರು ತಮ್ಮ ಫೋನ್ ನಲ್ಲಿ ಅದರ ಫೋಟೋ ತೆಗೆದು AI ಆಪ್ ಗಳಿಗೆ, ಅಂದ್ರೆ ಉದಾಹರಣೆಗೆ ಪ್ಲಾಂಟಿಕ್ಸ್ ಅಂತ ಇದೆ ಟೂಲು, ಅಪ್ಲೋಡ್ ಮಾಡಿದ್ರೆ ಸಾಕು. ಅದು ಯಾವ ರೋಗ, ಅದಕ್ಕೆ ಯಾವ ಔಷಧಿ ಸಿಂಪಡಿಸಬೇಕು ಎಂದು ಕನ್ನಡದಲ್ಲೇ ಹೇಳುತ್ತದೆ. ಇದು ಇಂಪಾರ್ಟೆಂಟ್. ನಮ್ಮ ಆ ಭಾಷೆಯಲ್ಲಿ ಅದು ಹೇಳ್ತದೆ. ಬಿತ್ತನೆ ಮಾಡ್ಬೇಕೆ ಅಥವಾ ಬೇಡವೆ, ಮುಂದಿನ 15 ದಿನ ಮಳೆ ಹೇಗಿದೆ, ಮಣ್ಣಿನ ತೇವಾಂಶ ಎಷ್ಟಿದೆ, ಇದೆಲ್ಲವನ್ನು AI ಆಧಾರಿತ ಮುನ್ಸೂಚನೆಗಳು ನಿಖರವಾಗಿ ತಿಳಿಸುತ್ತವೆ. ಎರಡನೇದು ಅಂದ್ರೆ ಕೆಲವು ಎಕ್ಸಾಂಪಲ್ ಉದಾಹರಣೆ ತಗೋತಾ ಇದ್ದೀನಿ. ಹೊಲಿಗೆ ಕೆಲಸ ಮಾಡುವವರಿಗೆ, ಟೈಲರ್ಸ್ ಮತ್ತೆ ಡಿಸೈನರ್ಸ್, ಇವರ ಕೆಲಸಗಳು ಮಾತ್ರ ತುಂಬಾ ಅದ್ಭುತವಾಗಿದೆ ಈ AI ಟೂಲ್ಸ್ ಇಂದ. ಟೈಲರ್ಗೆ AI ಒಂದು ಅದ್ಭುತ ವಿನ್ಯಾಸಕಾರ, ಅಂದ್ರೆ ಡಿಸೈನರ್. ಗ್ರಾಹಕರು ಬಂದು ಏನಾದ್ರೂ ಹೊಸ ಡಿಸೈನ್ ತೋರಿಸಿ ಅಂದಾಗ ಗೂಗಲ್ ಲೆನ್ಸ್ ಅಥವಾ AI ಇಮೇಜ್ ಜನರೇಟ್ ಗಳನ್ನು ಬಳಸಿ 10 ಹೊಸ ಮಾದರಿಯ ಕಸೂತಿ, ಎಂಬ್ರಾಯ್ಡ್ರಿ
ಮತ್ತು ಬ್ಲೌಸ್ ಡಿಸೈನ್ಗಳನ್ನು ಕ್ಷಣಾರ್ಧದಲ್ಲೇ ತೋರಿಸಬಹುದು. ಅಳತೆ ಮತ್ತು ಫಿಟ್ಟಿಂಗು, ಈಗ ನೀವು ಕೆಲವು ಅಳತೆ ಕೊಡೋಕೆ ಹೋಗ್ತೀರಾ, ಅದೇ ಒಂದು ಅರ್ಧ ಗಂಟೆ ಆಗ್ತದೆ. ಅಂದರೆ ಕೆಲವು ಸಲ ಅಳತೆ ಕೊಡೋಕ್ಕೂ ಹಿಂಜರಿತಾರೆ. ಆದರೆ ಇದರಲ್ಲಿ ಏನಾಗ್ತದೆ, ಎ ಟೂಲ್ಸ್ ಉಪಯೋಗಿಸಿದ್ರೆ ಈಗಿನ ಕೆಲವು ಆ್ಯಪ್ಗಳು ಫೋಟೋ ನೋಡಿಯೇ ವ್ಯಕ್ತಿಯ ಅಂದಾಜು ಅಳತೆಯನ್ನು ನೀಡಬಲ್ಲವು. ಇದರಿಂದ ಸಮಯ ಉಳಿತಾಯವಾಗುತ್ತದೆ ಮತ್ತು ಪ್ರವೇಶನೂ ಉಳಿತದೆ. ಗೃಹಿಣಿಯರಿಗೆ ಏನಂದ್ರೆ ಇದು ತುಂಬಾ ಹೆಲ್ಪ್ ಆಗಿದೆ. ಟೂಲ್ಸ್ಗಳು ಹೋಮ್ ಮ್ಯಾನೇಜರ್ಸ್ ಅಂತೀವಿ. ಮನೆಯ ಜವಾಬ್ದಾರಿ ಹೊತ್ತವರಿಗೆ ಒಬ್ಬ ಸ್ಮಾರ್ಟ್ ಮ್ಯಾನೇಜರ್. ಮನೆಯಲ್ಲಿ ಬೆಂಡೆಕಾಯಿ ಮೊಸರು ಮಾತ್ರ ಇದೆ, ಏನ್ ಮಾಡೋದು? ಇದು ಎಲ್ಲ ಗೃಹಿಣಿಗೆ ಬೆಳಗ್ಗೆ ಎದ್ದ ತಕ್ಷಣ ಇದೆ ಪ್ರಶ್ನೆಗಳು ಉದ್ಭವ ಆಗ್ತದೆ. ಕೇಳಿದ್ರೆ ಅದು ಎರಡೇ ಪದಾರ್ಥ ಬಳಸಿ ಮಾಡಬಹುದಾದ ರುಚಿಕರ ಅಡುಗೆಯ ರೆಸಿಪಿಯನ್ನು ನೀಡುತ್ತದೆ. ಮತ್ತೆ ಬಜೆಟ್ ಹೆಂಗ್ ಮಾಡೋದು, ಬಜೆಟ್ ಮತ್ತು ಶಿಕ್ಷಣ, ಇದು ಎಲ್ಲಾ ಮಹಿಳೆಯರಿಗೂ ಸವಾಲೇ ಆಗಿರ್ತದೆ. ಬಜೆಟ್ ಮತ್ತು ಶಿಕ್ಷಣ ಮನೆಯ ಖರ್ಚು ವೆಚ್ಚಗಳನ್ನು ನಿರ್ವಹಿಸಲು, ಮಕ್ಕಳಿಗೆ ಹೋಮ್ ವರ್ಕ್ ಸಹಾಯ ಮಾಡಲು, ಉದಾಹರಣೆಗೆ ಜೆಮಿನಿ ಉಪಯೋಗಿಸಬಹುದು, ಚಾಟ್ GPT ಉಪಯೋಗಿಸಬಹುದು, ಡೀಪ್ ಸೀಕ್ ಉಪಯೋಗಿಸಬಹುದು, ಗ್ರಾಕ್ ಉಪಯೋಗಿಸಿ ಅವರು ಈ ಬಜೆಟ್ ನ ತಯಾರು ಮಾಡಬಹುದು. ಗೃಹಿಣಿಯರು ಮನೆಯಲ್ಲೇ ಕುಳಿತು ಹೊಸ ಕೌಶಲ್ಯಗಳನ್ನು ಕಲಿಯಲು ಕೂಡ ಇದು ದಾರಿದೀಪ. ಶಿಕ್ಷಕರ ಕೆಲಸ ಹೊರೆಯನ್ನು ಗಣನೀಯವಾಗಿ ಕಡಿಮೆ ಮಾಡ್ತದೆ. ಹೇಗೆ? ಪಾಠದ ಯೋಜನೆ, ಲೆಸನ್ ಪ್ಲಾನ್. ಒಂದು ಕಷ್ಟವಾದ ವಿಷಯವನ್ನು ಮಕ್ಕಳಿಗೆ ಕಥೆಯ ರೂಪದಲ್ಲಿ ಹೇಳಿ ಕೊಡಬಹುದು. ಕೇವಲ 10 ಸೆಕೆಂಡ್ ಅಲ್ಲಿ ಪೂರ್ಣ ಪಾಠದ ಯೋಜನೆಯನ್ನು ಸಿದ್ಧಗೊಳಿಸುತ್ತದೆ. ವೈಯಕ್ತಿಕ ಗಮನ ಕೊಡಬಹುದು. ಪ್ರತಿಯೊಬ್ಬ ವಿದ್ಯಾರ್ಥಿ ಕಲಿಕೆ ವೇಗ ಬೇರೆ ಬೇರೆ ಇರ್ತದೆ. ಬಳಸಿ ಆಯಾ ಮಗುವಿನ ಮಟ್ಟಕ್ಕೆ ತಕ್ಕಂತೆ ವರ್ಕ್ ಶೀಟ್ ಗಳನ್ನು ಸಿದ್ಧಪಡಿಸಬಹುದು. ಭಾಷಾಂತರ, ಕನ್ನಡ ಮಾಧ್ಯಮದ ಶಿಕ್ಷಕರು ಇಂಗ್ಲಿಷ್ನಲ್ಲಿರುವ ಜಾಗತಿಕ ಸಂಶೋಧನೆಗಳನ್ನು ಸುಲಭವಾಗಿ ಕನ್ನಡಕ್ಕೆ ಅನುವಾದಿಸಿಕೊಂಡು ಮಕ್ಕಳಿಗೆ ತಿಳಿಸಬಹುದು. ಇದು ನೋಡಿ ಪರ್ಟಿಕ್ಯುಲರ್ಲಿ ನನಗೆ ಖುಷಿ ಆಗೋದು ಅಂದ್ರೆ, ಕನ್ನಡ ಈಗ ಹಳ್ಳಿಯಲ್ಲಿ ಕನ್ನಡ ಮಾತಾಡ್ತಾರೆ, ಇಂಗ್ಲಿಷ್ ಬರಲ್ಲ ಅಂತಾರೆ. ಸೊ ಇಂಗ್ಲಿಷ್ ಬರಲ್ಲ ಅಂದಾಗ ಅಂತವ್ರಿಗೆ ಎಷ್ಟು ಉಪಯೋಗ ಆಗಿದೆ ಅಂತಂದ್ರೆ, ಅವ್ರು ಇಂಗ್ಲಿಷ್ ಇಲ್ಲೂ ಕಲಿಬಹುದು, ಆ ಕನ್ನಡದಿಂದನೇ ಇಂಗ್ಲಿಷ್ ಕಲಿಬಹುದು, ಪರಿಣಿತಿ ಹೊಂದಬಹುದು. ಇದರಿಂದ ಅವರು ಪ್ರಪಂಚಕ್ಕೆ ಒಂದು ಕೊಡುಗೆ ಕೊಡಬಹುದು ಅವ್ರದೇ. ಯಾಕಂದ್ರೆ ಅವರ ಜ್ಞಾನ ಬರೀ ಗ್ರಾಮೀಣ ಪ್ರದೇಶಕ್ಕೆ ಸೀಮಿತವಾಗಿರ್ತದೆ, ಅವರು ಅನ್ಕೊಂಡಿರ್ತಾರೆ. ಬಟ್ ಆದ್ರೆ ಈ ಟ್ರಾನ್ಸ್ಲೇಷನ್ ಇಂಗ್ಲಿಷ್ ಟು ಕನ್ನಡ, ಕನ್ನಡ ಟು ಹಿಂದಿ, ಫ್ರೆಂಚು, ಇದೆಲ್ಲನೂ ನಾವು ಮಾಡಿಕೊಂಡು ನಾವು ಒಂದು ಒಳ್ಳೆ ಒಂದು ಉದ್ಯೋಗವನ್ನು ಪಡೆದುಕೊಳ್ಬಹುದು ಅಂತ ನಾನು ಹೇಳ ಬಯಸ್ತೇನೆ. ನಾವು ಮನುಷ್ಯರು ಸುತ್ತಮುತ್ತ, ಮನೆ ಪರಿಸರ, ಶಾಲೆ, ನಮ್ಮ ಅನುಭವ, ಪುಸ್ತಕಗಳನ್ನು ಓದಿ, ಹೀಗೆ ಹಲವಾರು ಮಾಧ್ಯಮಗಳಿಂದ ನಮಗೊಂದಷ್ಟು ತಿಳುವಳಿಕೆ, ಬುದ್ಧಿ, ನಿರ್ಧಾರಗಳನ್ನು ತೆಗೆದುಕೊಳ್ಳೋ ಸಾಮರ್ಥ್ಯ ಇವೆಲ್ಲ ಬರುತ್ತೆ. ಯಂತ್ರಗಳು ಕೂಡ ಈ ರೀತಿಯಾಗಿ ಟ್ರೈನ್ ಮಾಡಲಾಗತ್ತಾ? ಹೇಗೆ ನಡೆಯುತ್ತೆ ಈ AI ಮಾಡೆಲ್ ಟ್ರೈನಿಂಗ್ ತರಬೇತಿ? ಸೊ ಇದ್ರ ಬಗ್ಗೆ ನಾನು ಒಂದು ಕೆಲವು ಮಾಹಿತಿಗಳು ಕೊಡ್ತೀನಿ. AI ಮಾದರಿಗಳನ್ನು ಹೇಗೆ ತರಬೇತಿಗೊಳಿಸಲಾಗ್ತದೆ? ಮೊದಲನೇ ಹಂತ ಡೇಟಾ ಕಲೆಕ್ಷನ್. ಕಲಿಯಲು ದತ್ತಾಂಶ ಅತ್ಯಂತ ಮುಖ್ಯ. ಇದ್ರಲ್ಲಿ ಏನೇನಿರ್ತದೆ ಅಂದ್ರೆ ಚಿತ್ರಗಳು, ಪಠ್ಯ, ಧ್ವನಿ, ಸಂಖ್ಯೆಗಳು ಇವೆಲ್ಲನೂ ಶೇಖರಣೆ ಮಾಡಿರ್ತಾರೆ. ಉದಾಹರಣೆಗೆ ನಾವು ಬೆಕ್ಕು ಮತ್ತು ನಾಯಿಯನ್ನು ಗುರುತಿಸಲು ಮಾಡಬೇಕಂದ್ರೆ ಸಾವಿರಾರು ಚಿತ್ರಗಳನ್ನು ಕೊಡ್ಬೇಕು. ಅದಕ್ಕೆ ಎರಡನೇ ಹಂತದಲ್ಲಿ ಏನ್ ಮಾಡ್ತೀವಿ? ಡೇಟಾ ಪ್ರಿಪರೇಷನ್ ಅಂತ ಹೇಳ್ತೀವಿ. ಕೇವಲ ಡೇಟಾ ಕೊಡೋದ್ರಿಂದ ಸಾಲದು, ಅದನ್ನು ಸರಿಯಾಗಿ ಸಿದ್ಧಪಡಿಸಬೇಕು. ಅಂದ್ರೆ ಕ್ಲೀನಿಂಗು, ಲೇಬಲಿಂಗು ಮಾಡಬೇಕು. ತಪ್ಪು ಡೇಟಾನ ತೆಗೆದುಹಾಕಬೇಕು. ಪ್ರತಿಯೊಂದು ಡೇಟಾಗೆ ಗುರುತು ಹಾಕುವುದು, ಇದು ಬೆಕ್ಕು, ಇದು ನಾಯಿ ಅಂತ ಗುರುತು ಹಾಕುವುದು ಇದು ತುಂಬಾ ಮುಖ್ಯ. ಮೂರನೇ ಹಂತ ಏನು ಅಂದ್ರೆ ಮಾಡೆಲ್ ಟ್ರೈನಿಂಗ್ ಅಂತೀವಿ. ಇಲ್ಲಿ ಮುಖ್ಯ ಕೆಲಸ ಇಲ್ಲೇ ನಡೆಯೋದು. ಮಾಡೆಲ್ಗೆ ಡೇಟಾ ಮುಂಚೆನೇ ನಾವು ಸಂಗ್ರಹ ಮಾಡಿದೀವಿ. ಡೇಟಾ ಅಂದ್ರೆ ದತ್ತಾಂಶ, ಅದನ್ನ ಸಂಗ್ರಹ ಮಾಡಿದೀವಿ, ಕ್ಲೀನು ಮಾಡಿದೀವಿ. ಈಗ ಏನ್ ಮಾಡ್ತಿದೀವಿ ಅಂತಂದ್ರೆ ಪ್ಯಾಟ್ರನ್ ಗುರುತಿಸಲು ಒಂದು ಅಲ್ಗಾರಿದಮ್ ಡೆವಲಪ್ ಮಾಡಿರ್ತೀವಿ, ಅದನ್ನ ಕೊಡ್ತೀವಿ. ಹೀಗೆ ಫಾರ್ ಎಕ್ಸಾಂಪಲ್ ನಾಯಿ, ಬೆಕ್ಕು ಇವೆಲ್ಲ ಅನಿಮಲ್ಸ್. ಅದೇ ಪುಸ್ತಕ ಅಥವಾ ಬುಕ್ಗಳೆಲ್ಲ ಸೇರಿಸ್ಬಿಟ್ಟು ನಾವು ಪುಸ್ತಕ ಅಂತ ಹೇಳ್ಬೋದು, ಪುಸ್ತಕದ ಸಂಗ್ರಹ ಅಂತ ಹೇಳ್ಬೋದು. ಇದನ್ನ ಮಾಡಕ್ಕೆ ನಾವೇನ್ ಮಾಡ್ತೀವಿ? ಸ್ಟಾಟಿಸ್ಟಿಕಲ್, ಮ್ಯಾಥಮೆಟಿಕಲ್ ಟೂಲ್ಸ್ ಗಳನ್ನ ಉಪಯೋಗಿಸ್ಬಿಟ್ಟು, ಅಂದ್ರೆ ಅಲ್ಗಾರಿದಮ್ ಉಪಯೋಗಿಸ್ಬಿಟ್ಟು ಇದನ್ನ ಬೇರೆ ಬೇರೆ ಮಾಡ್ತೀವಿ. ಅದನ್ನ ನಾವು ಮಾಡೆಲ್ ಅಲ್ಲಿ ಉಪಯೋಗಿಸ್ತೀವಿ, ಅಲ್ಗಾರಿದಮ್ ಅಂತೀವಿ. ಮೂರನೇ ಹಂತದಲ್ಲಿ ಈ ಮಾಡೆಲ್ ಟ್ರೈನಿಂಗ್ ಮಾಡಲಾಗುವುದು. ಈ ಮಾಡೆಲ್ಗೆ ಡೇಟಾ ನೀಡಲಾಗುತ್ತದೆ. ಏನಂದ್ರೆ ಪ್ಯಾಟರ್ನ್ ಗುರ್ತಿಸ್ಬೇಕು. ಈಗ ನೋಡ್ತೀವಿ, ನಾಯಿಗಳು ಒಂದು 100 ನಾಯಿಗಳು ಚಿತ್ರ ಕೊಟ್ರೆ ಅವರು ಈಸಿಯಾಗಿ ಮಗು ಫಸ್ಟ್ ಟೈಮ್ ನೋಡ್ತಾರೆ, ಇದು ಏನೋ ಒಂಥರ ನಾಯಿ ತರ ಇದೆಯಲ್ಲ ಅಂತ ಸುಮ್ಮನೆ ನೋಡ್ತದೆ. ಎರಡನೇ ಸಲ ತಿರ್ಗಾ ಕುತೂಹಲದಿಂದ ನೋಡ್ತದೆ. ಮೂರನೇ ಸಲ ನಾಯಿ ಅಂದ್ಬಿಟ್ಟು ಅದು ಗುರುಸ್ತದೆ. ಅದೇ ರೀತಿ ಈ ಮಾಡಲುವೆ
ಅದು ಕಲಿತದೆ. ನಾವು ಏನೇನು ಕೊಡ್ತೀವೋ ಆ ಡೇಟಾನ ಅದ್ ನೋಡಿ 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 ಕಲಿತದೆ. ಕಲ್ತ್ಬಿಟ್ಟು ನಾವು ಹೊಸ ಚಿತ್ರ ಏನಾದ್ರು ಕೊಟ್ರೆ ಇದು ನಾಯಿ, ಇದು ಬೆಕ್ಕು ಅಂತ ಆರಾಮಾಗಿ ಹೇಳ್ತದೆ, ಯಾಕಂದ್ರೆ ಅದು ಕಲ್ತಿರ್ತದೆ. ಸೊ ಅದೇ ನಾವು ಮಾಡಲ್ ಇಂದ ನಾವು ಇದನ್ನ ಮಾಡ್ತೀವಿ. ಈ ಪ್ರಕ್ರಿಯೆಯಲ್ಲಿ ಅಲ್ಗಾರಿದಮ್ ಮತ್ತು ಗಣಿತೀಯ ಗಣನೆಗಳು ಬಳಕೆ ಆಗ್ತವೆ. ಅಂದ್ರೆ ಅದೇ ಹೇಳಿದ್ನಲ್ಲ, ಯಾವುದು ಮ್ಯಾಥಮೆಟಿಕ್ಸ್, ಸ್ಟಾಟಿಸ್ಟಿಕ್ಸ್, ಅದನ್ನೆಲ್ಲ ನಾವು ಉಪಯೋಗಿಸ್ತೀವಿ. ನಾಲ್ಕನೇ ಹಂತ ಏನು ಅಂತಂದ್ರೆ ಎವ್ಯಾಲ್ಯೂಯೇಷನ್ ಅಂತೀವಿ. ಏನೋ ಮಾಡಲ್ ಸರಿಯಾಗಿ ಕಲಿತಿದ್ಯೋ ಇಲ್ವೋ ಅದು ಗೊತ್ತಾಗ್ಬೇಕಲ್ಲ ನಮ್ಗೆ. ಅದು ಹೇಳ್ತದೆ ನಾಯಿ ಬೇಕು ಅಂತ, ಬಟ್ ಸರಿಯಾಗಿ ಕಲ್ತಿದ್ಯಲ್ಲ ಅಂತ ತಿಳ್ಕೊಬೇಕಲ್ಲ. ಅದಕ್ಕೆ ಏನ್ ಮಾಡ್ತೀವಿ, ಹೊಸದು ಡೇಟಾ ಕೊಡ್ತೀವಿ. ಅದಕ್ಕೆ ಹೊಸ ಡೇಟಾ ಕೊಟ್ಟಾಗ ಅದು ಸರಿಯಾಗಿ ಉತ್ತರ ಕೊಡ್ತೀವಿ ಇಲ್ವೋ ಅಂತ ನೋಡ್ತೀವಿ. 5ನೇ ಅಂತ ಅದನ್ನ ಇಂಪ್ರೂವ್ ಮಾಡ್ತೀವಿ. ಅದೇನು ತಪ್ಪು ಮಾಡೋ ಸಹಜ. ಈಗ ನಾವು ತಪ್ಪು ಮಾಡ್ತೀವಿ, ಮಾನವರು ತಪ್ಪು ಮಾಡ್ತೀವಿ. ತಪ್ಪು ಮಾಡೋದನ್ನ ತಿದ್ಕೊಂಡ್ರೆ ಇನ್ನೂ ಒಳ್ಳೆ ಉತ್ತಮ ಫಲಿತಾಂಶ ಬರ್ತದೆ. ಆದ್ರೆ ಇಲ್ಲಿ ಏನಾಗ್ತದೆ, ತಪ್ಪು ಮಾಡಾದ್ಮೇಲೆ ನಮ್ಗೆ ಗೊತ್ತಾಗ್ತದೆ ಇಮಿಡಿಯೇಟ್ ಆಗಿ ಇಂಪ್ರೂವ್ಮೆಂಟ್ ಮಾಡಕ್ಕೆ ಏನ್ ಮಾಡ್ತೀವಿ, ಅದನ್ನೇ ಹೇಳ್ತೀವಿ, ನೀ ತಪ್ಪು ಮಾಡಿದ್ಯಾ, ಇದನ್ನ ಇಂಪ್ರೂವ್ ಮಾಡ್ಕೊ ಅಂತ. ಅದು ಮಾಡ್ಕೊಳ್ತದೆ. ಅದನ್ನೇ ಮತ್ತೆ ಫೈನ್ ಟ್ಯೂನಿಂಗ್ ಮಾಡ್ತಾ ಹೋಗ್ತೀವಿ. ಹೆಚ್ಚು ಡೇಟಾ ಕೊಡ್ತೀವಿ. ಕೊಟ್ಟಾಗ ಅದು ಆಕ್ಯುರಸಿ ಇನ್ಕ್ರೀಸ್ ಆಗ್ತದೆ. ಅದರಿಂದ ಟ್ರೈನ್ ಅಂದ್ರೆ ಒಂದೇ ಬಾರಿ ನಡೆಯುವ ಪ್ರಕ್ರಿಯೆ ಅಲ್ಲ. ಅದು ನಿರಂತರ ಕಲಿಕೆಯ ಪ್ರಯಾಣ. ಸರಳವಾಗಿ ಹೇಳೋದಾದ್ರೆ, ನಾವು ಮಗುವಿಗೆ ಕಲಿಸುವಂತೆ ಉದಾಹರಣೆ ಮೂಲಕ ತಪ್ಪುಗಳನ್ನು ಸರಿಪಡಿಸುವ ಮೂಲಕ ಎಐ ತರಬೇತಿ ನೀಡಲಾಗ್ತದೆ. ಕೊನೆಯಲ್ಲಿ ಎಐ ಬುದ್ಧಿವಂತ ಆಗೋದು ಹೇಗೆ ಅಂದ್ರೆ ಡೇಟಾ ಮತ್ತು ಟ್ರೈನಿಂಗ್ ಗುಣಮಟ್ಟದಿಂದ. ಎಐ ದತ್ತಾಂಶದಿಂದ ಎಲ್ಲವನ್ನೂ ಕಲಿಯುತ್ತೆ ಅಂತ ಹೇಳ್ತಾ ಇದ್ರಿ. ಆದ್ರೆ ಈಗ ಎಐ ಪೇಂಟಿಂಗ್ ಮಾಡಬಹುದು, ಪೂರ್ಣ ಪ್ರಮಾಣದ ಸಿನಿಮಾ ಕೂಡ ತಯಾರು ಮಾಡ್ತಾ ಇದೆ, ಕಾವ್ಯ ರಚನೆ ಮಾಡ್ತಾ ಇದೆ. ಈ ರೀತಿಯ ಸೃಜನಾತ್ಮಕ ಕೆಲಸ ಕೂಡ ಮಾಡಲು ಎಐಗೆ ಹೇಗೆ ಸಾಧ್ಯ? ಇದು ಒಂದು ಒಳ್ಳೆ ಪ್ರಶ್ನೆ. ನಾವು ತಿಳ್ಕೋಬೇಕಾಗಿದೆ ಏನಂತಂದ್ರೆ, ಅನೇಕ ಕೆಲಸಗಳನ್ನು ಅತ್ಯಂತ ವೇಗವಾಗಿ ಮತ್ತು ನಿಖರವಾಗಿ ಮಾಡ್ತಾ ಇದೆ. ಈಗ ಡೇಟಾ ಅನಾಲಿಸಿಸ್, ಪ್ಯಾಟರ್ನ್ ರೆಕಗ್ನಿಷನ್, ಆಟೋಮೇಷನ್ ಇವೆಲ್ಲ ಬಂದಿದೆ. ಆದ್ರೆ ಮನುಷ್ಯ ಮಾಡುವ ಎಲ್ಲಾ ಕೆಲಸಗಳನ್ನು ಸಂಪೂರ್ಣವಾಗಿ ಮಾಡ್ತದೆ ಅಂತ ನನ್ಗಂತೂ ಅನ್ಸಲ್ಲ. ವಿಶೇಷವಾಗಿ ಸೃಜನಾತ್ಮಕ ಕ್ಷೇತ್ರದಲ್ಲಿ ಕಲೆ, ಸಾಹಿತ್ಯ, ಸಂಗೀತ, ಹೊಸ ಆಲೋಚನೆಗಳು ಎಐ ಸಹಾಯ ಮಾಡಬಹುದು. ಆದ್ರೆ ನಿಜವಾದ ಒರಿಜಿನಲ್ ಕ್ರಿಯೇಟಿವಿಟಿ ಮಾನವನ ಅನುಭವ, ಭಾವನೆ ಮತ್ತು ಕಲ್ಪನೆಯಿಂದ ಮಾತ್ರ. ಬರಿಬಹುದು, ಚಿತ್ರ ಬಿಡಿಸ್ಬೋದು, ಸಂಗೀತ ರಚಿಸಬಹುದು, ಆದ್ರೆ ಕಲಿತ ಡೇಟಾ ಆಧಾರದಲ್ಲಿ ಕೆಲಸ ಮಾತ್ರ ಮಾಡ್ತದೆ. ಮಾನವ ಮಾತ್ರ ಹೊಸ ದೃಷ್ಟಿಕೋನವನ್ನು ಸೃಷ್ಟಿಸಬಲ್ಲನು. ಹೀಗಾಗಿ ನಮ್ಮನ್ನು ಬದಲಾಯಿಸಲು ಬಂದಿಲ್ಲ, ನಮ್ಮನ್ನು ಬೆಂಬಲಿಸಲು ಬಂದಿದೆ. ಭವಿಷ್ಯದಲ್ಲಿ ಯಶಸ್ವಿಯಾಗುವವನು ಜೊತೆ ಕೆಲಸ ಮಾಡುವವರು, ಆದರೆ ಜೊತೆ ಸ್ಪರ್ಧಿಸುವವರು ಅಲ್ಲ. ಒಂದು ಸಾಧನ, ಆದರೆ ಸೃಜನಾತ್ಮಕ ಶಕ್ತಿ ಇನ್ನೂ ಮಾನವನದೇ. ಬರಿಬಹುದು, ಚಿತ್ರ ಬಿಡಿಸಬಹುದು, ಸಂಗೀತ ರಚಿಸಬಹುದು, ಆದರೆ ಅದಕ್ಕೆ ಭಾವನೆ ಇಲ್ಲ, ಅನುಭವ ಇಲ್ಲ. ಹೀಗಾಗಿ ಸೃಷ್ಟಿಸುತ್ತದೆ, ಆದರೆ ಮನುಷ್ಯ ಅರ್ಥ ನೀಡುತ್ತಾನೆ. ಎಲ್ಲಾ ಕ್ಷೇತ್ರಗಳಲ್ಲೂ ಈಗ ನಾವು ಎಐನ ಬಳಸ್ತಿದೀವಿ. ಕೆಲವು ಸಾರಿ ಮನುಷ್ಯನ ಹಸ್ತಕ್ಷೇಪವಿಲ್ಲದೆಯೇ ಎಷ್ಟೋ ಕೆಲಸಗಳು ಎಐನಿಂದನೇ ಆಗ್ತಾ ಇದೆ. ಆದ್ರೆ ಎಐ ತಂತ್ರಜ್ಞಾನ ಎಷ್ಟೇ ಮುಂದುವರೆದ್ರೂ ಸಂಪೂರ್ಣವಾಗಿ ಎಲ್ಲಾ ಕೆಲಸಗಳನ್ನು, ಎಲ್ಲಾ ನಿರ್ಧಾರಗಳನ್ನು ಒಂದು ಯಂತ್ರಕ್ಕೆ ನಾವು ನೀನ್ ಮಾಡು ಅಂತ ಹೇಳೋಕ್ಕಾಗಲ್ಲ. ಮನುಷ್ಯನ ಹಸ್ತಕ್ಷೇಪ, ಹ್ಯೂಮನ್ ಇಂಟರ್ವೆನ್ಷನ್ ಬೇಕಾಗತ್ತೆ. ಯಾವಾಗ ಬೇಕು, ಯಾಕೆ ಬೇಕು? ಓಕೆ, ಇದು ಒಂದು ಅತ್ಯಂತ ಪ್ರಮುಖ ಮತ್ತು ಸಂಯೋಚಿತ ಪ್ರಶ್ನೆ. ತಂತ್ರಜ್ಞಾನ ಎಷ್ಟೇ ವೇಗವಾಗಿ ಬೆಳೆದಿದ್ದರೂ ಮಾನವ ಹಸ್ತಕ್ಷೇಪ, ಹ್ಯೂಮನ್ ಇಂಟರ್ವೆನ್ಷನ್ ಕೆಲವು ಕ್ಷೇತ್ರಗಳಲ್ಲಿ ಅನಿವಾರ್ಯವಾಗಿ ಉಳಿಯುತ್ತದೆ. ಮೊದಲನೇದಾಗಿ ನಿರ್ಧಾರಗಳ ವಿಷಯಕ್ಕೆ ಬಂದಾಗ ಡೇಟಾ ಆಧಾರದಲ್ಲಿ ನಿರ್ಧಾರ ತೆಗೆದುಕೊಳ್ಳುತ್ತದೆ. ಆದರೆ ಮಾನವ ಮಾತ್ರ ನೈತಿಕತೆ ಅಂದ್ರೆ ಎಥಿಕ್ಸು, ವ್ಯಾಲ್ಯೂಸು ಇವುಗಳನ್ನು ಪರಿಗಣಿಸಿ ನಿರ್ಧಾರ ಮಾಡುತ್ತಾನೆ. ಅದೇ ವ್ಯತ್ಯಾಸ. ಉದಾಹರಣೆಗೆ ಮೆಡಿಕಲ್ ಫೀಲ್ಡ್ ನಲ್ಲಿ ಡಯಾಗ್ನೋಸ್ ನೀಡಬಹುದು, ಮಾಡಬಹುದು, ಆದರೆ ಅಂತಿಮ ಚಿಕಿತ್ಸೆ ಅದು ವೈದ್ಯರಿಂದಲೇ ಆಗೋದು. ಎರಡನೇದಾಗಿ ಅಪಾಯಕಾರ ಮತ್ತು ಸಂಕೀರ್ಣ ಪರಿಸ್ಥಿತಿಗಳು. ಅಲ್ಲಿ ಏನ್ ಮಾಡ್ತೀವಿ, ಸಾಮಾನ್ಯ ಪರಿಸ್ಥಿತಿ ಉತ್ತಮವಾಗಿ ಕೆಲಸ ಮಾಡ್ತದೆ. ಆದರೆ ಅನಿರೀಕ್ಷಿತ ಪರಿಸ್ಥಿತಿಗಳು ಬಂದಾಗ ಮಾನವನ ತಕ್ಷಣ ತೀರ್ಮಾನ, ಅನುಭವ ಬಹಳ ಮುಖ್ಯ. ಉದಾಹರಣೆಗೆ ಸೆಲ್ಫ್ ಡ್ರೈವಿಂಗ್ ಕಾರ್ ಒಂದು ಸಡನ್ ಆಗಿ ಏನೋ ಒಂದು ಪ್ರಾಬ್ಲಮ್ ಬರ್ತದೆ. ಅದರಲ್ಲಿ ಅವಾಗ ಏನ್ ಮಾಡ್ತಾನೆ, ಅದು ರೆಕ್ಟಿಫೈ ಮಾಡೋಕ್ಕಾಗಲ್ಲ. ಅದೇ ಮಾನವ ಚಾಲಕನ ತೀರ್ಮಾನ ಹೆಚ್ಚು ಸುರಕ್ಷಿತವಾಗಬಹುದು ಇಂಥ ಕೇಸಲ್ಲಿ. ಮೂರನೇದಾಗಿ ಸೃಜನಾತ್ಮಕ ಮತ್ತು ಭಾವನಾತ್ಮಕ ಕ್ಷೇತ್ರಗಳು. ಕಂಟೆಂಟ್ ಸೃಷ್ಟಿಸಬಹುದು, ಆದರೆ ಎಂಪತಿ ಅಂದ್ರೆ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವುದು, ಇದು ಮಾನವನ
ವಿಶೇಷ ಶಕ್ತಿ. ಶಿಕ್ಷಣ, ಕೌನ್ಸಿಲಿಂಗು, ಲೀಡರ್ಶಿಪ್ ಈ ಕ್ಷೇತ್ರಗಳಲ್ಲಿ ಮಾನವನ ಸ್ಪರ್ಶ ಅತ್ಯಗತ್ಯ. 4ನೇದಾಗಿ ಜವಾಬ್ದಾರಿ, ಅಕೌಂಟಬಿಲಿಟಿ ಅಂತ ಹೇಳ್ತೀವಿ. ತಪ್ಪು ಮಾಡಿದರೆ ಜವಾಬ್ದಾರಿ ಯಾರು ಹೊರುತ್ತಾರೆ? ಆದ್ದರಿಂದ ಅಂತಿಮ ನಿಯಂತ್ರಣ ಮತ್ತು ಮೇಲ್ವಿಚಾರಣೆ ಮಾನವನದ್ದೇ ಆಗಿರಬೇಕು. ಹೀಗಾಗಿ ಎಷ್ಟೇ ಮುಂದುವರಿದ್ರು ಅದು ಒಂದು ಸಾಧನ ಮಾತ್ರ. ನಿರ್ಧಾರ, ಜವಾಬ್ದಾರಿ, ಮೌಲ್ಯಗಳ ವಿಷಯದಲ್ಲಿ ಮಾನವನ ಹಸ್ತಕ್ಷೇಪ ಅನಿವಾರ್ಯ. ನಮ್ಮನ್ನು ಬದಲಿಸುವುದಲ್ಲೂ ಬಂದಿಲ್ಲ, ನಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲು ಬಂದಿದೆ. ಅದರ ನಿಯಂತ್ರಣ ಇನ್ನು ಮಾನವನ ಕೈಯಲ್ಲೇ ಇರಬೇಕು. ಭವಿಷ್ಯ ಜೊತೆಗೆ ಬರ್ಬೋದು, ಅದರ ನಿಯಂತ್ರಣ ಮಾನವನಲ್ಲೇ ಉಳಿಬೇಕು. ಒಂದು ಸಾಧನ, ಆದರೆ ನಾಯಕತ್ವ ಮಾನವನದ್ದು. ಸರ್, ಎಐ ಸದ್ಬಳಕೆ ಆದಂಗೆ ಅದರ ದುರ್ಬಳಕೆ ಕೂಡ ಆಗ್ತಾ ಇದೆ. ಡೀಪ್ ಫೇಕ್ ಅಂತೆಲ್ಲ ನಾವು ಕೇಳ್ತಾ ಇರ್ತೀವಿ. ನಿಜವಾದ ವಿಡಿಯೋ ಯಾವುದು, ಎಐ ತಂತ್ರಜ್ಞಾನ ಬಳಸಿ ಮಾಡಿರೋ ವಿಡಿಯೋ ಯಾವುದು ಗೊತ್ತೇ ಆಗದಿರೋಷ್ಟು ಅಚ್ಚುಕಟ್ಟಾಗಿ ಕೆಲವರು ದುರ್ಬಳಕೆ ಮಾಡಿರ್ತಾರೆ. ಎಷ್ಟೋ ಬಾರಿ ನಮ್ಮ ಪರ್ಸನಲ್ ಡೇಟಾ ಲೀಕೇಜ್ ಕೂಡ ಆಗೋ ಚಾನ್ಸಸ್ ಇರುತ್ತೆ. ಎಷ್ಟೋ ಸಮಸ್ಯೆಗಳು ಎಐ ನಿಂದ ಕೂಡ ಕಾಣ್ತಾ ಇವೆ. ಹಾಗಂತ ಎಐ ಬಳಕೆ ಮಾಡದೇ ಇರೋಕ್ಕಾಗೋಲ್ಲ. ಎಐ ಡೇಟಾ ನಂಬಬೇಕಾ, ನಂಬಬಾರ್ದಾ, ಹಲವಾರು ನೈತಿಕ ಸವಾಲುಗಳು ಕೂಡ ಹೇಳತ್ತೆ. ರೆಸ್ಪಾನ್ಸಿಬಲ್ ಎಐ, ಇದರ ಬಗ್ಗೆ ಸ್ವಲ್ಪ ಮಾಹಿತಿ ನೀಡಿ. ಓಕೆ, ದುರ್ಬಳಕೆನ ಸ್ವಲ್ಪ ಎಚ್ಚರ ವಹಿಸಬೇಕಾಗ್ತದೆ. ಅದನ್ನ ತಡೆಗಟ್ಟಕ್ಕೆ ಏನ್ ಮಾಡಬೇಕು? ಒಂದು, ಸತ್ಯಾಪನೆ ಅಂದ್ರೆ ಡಬಲ್ ಚೆಕ್ ಮಾಡಬೇಕಾಗ್ತದೆ. ಮಾಹಿತಿ ನೀಡಿದ್ರೆ ಅದನ್ನು ಗೂಗಲ್ ಸರ್ಚ್ ಅಥವಾ ಅಧಿಕೃತ ಪುಸ್ತಕಗಳ ಮೂಲಕ ಒಮ್ಮೆ ಕ್ರಾಸ್ ಚೆಕ್ ಮಾಡಬೇಕಾಗ್ತದೆ. ಎರಡನೇದು, ಖಾಸಗಿತನ, ಪ್ರೈವಸಿ. ನಿಮ್ಮ ವೈಯಕ್ತಿಕ ಫೋಟೋಗಳು, ಬ್ಯಾಂಕ್ ಪಾಸ್ವರ್ಡ್ಗಳು ಅಥವಾ ಖಾಸಗಿ ವಿಷಯಗಳನ್ನು ಯಾವುದೇ ಚಾಟ್ ಬಾಟ್ ಜೊತೆ ಹಂಚಿಕೊಳ್ಳಬೇಡಿ. ನೀವು ನೀಡುವ ಮಾಹಿತಿ ಆ ತರಬೇತಿ ನೀಡಲು ಬಳಕೆ ಆಗಬಹುದು. ಮೂರನೇದು, ಮಾನವ ವಿವೇಚನೆ, ಹ್ಯೂಮನ್ ಇನ್ ದಿ ಲೂಪ್. ಒಂದು ಫಾರ್ ಎಕ್ಸಾಂಪಲ್ ಒಂದು ಅಡಿಗೆ ರೆಸಿಪಿ ನೀಡಿದ್ರೆ ಅಥವಾ ಒಂದು ಡಿಸೈನ್ ಕೊಟ್ರೆ ಅದಕ್ಕೆ ನಿಮ್ಮ ಅನುಭವ ಮತ್ತು ವಿವೇಚನೆಯನ್ನು ಸೇರಿಸಿ. ಇತ್ತೀಚಿನ ಬಳಸಿ ನಕಲಿ ವಿಡಿಯೋ, ಆಡಿಯೋ, ಡೀಪ್ ಫೇಕ್ ಸೃಷ್ಟಿಸಲಾಗುತ್ತದೆ. ಯಾವುದನ್ನು ನೋಡಿದರೂ ಅಥವಾ ಕೇಳಿದರೂ ತಕ್ಷಣ ನಂಬೇಡಿ, ಅದರ ಮೂಲವನ್ನು ಪರೀಕ್ಷಿಸಿ. ಇತ್ತೀಚೆಗೆ ಇದು ತುಂಬಾ ಹೆಚ್ಚಿಗೆ ಆಗಿದೆ. ಎಂಬುದು ಒಂದು ಚೂಪಾದ ಕತ್ತಿಯಂತೆ. ಅದನ್ನ ಹೇಗೆ ಬಳಸಬೇಕು ಎಂಬುದು ನಮಗೆ ತಿಳಿದಿದ್ರೆ ಅದು ಅದ್ಭುತ ಸಾಧನ, ಇಲ್ಲದಿದ್ರೆ ಅಪಾಯಕಾರಿ. ಬಹುಶಃ ಎಐ ತಂತ್ರಜ್ಞಾನದಷ್ಟು ವೇಗವಾಗಿ ಬೆಳೆದಷ್ಟು ಬೇರೆ ಯಾವ ತಂತ್ರಜ್ಞಾನ ಇತಿಹಾಸದಲ್ಲಿ ಇಲ್ಲ. ಪ್ರತಿ ವಾರಕ್ಕೂ ಹೊಸ ಎಐ ತಂತ್ರಜ್ಞಾನ ಬರ್ತಾ ಇದೆ. ಜೊತೆಗೆ ಅದು ಜನಗಳಿಗೂ ಕೂಡ ಲಭ್ಯ ಆಗ್ತಾ ಇದೆ. ಇದಕ್ಕೆ ನಿಯಂತ್ರಣ ಅಗತ್ಯ ಇದೆಯೇ? ನಿಯಂತ್ರಣ ಖಂಡಿತವಾಗಿದೆ. ಪ್ರಪಂಚದಂತ ಎಲ್ಲಾ ದೇಶಗಳು ಕಾನೂನು ತಂದಿದೆ. ಯಾಕೆಂದ್ರೆ ಇದು ಬಾರ್ಡರ್ಲೆಸ್, ಇದು ಅಂದ್ರೆ ಪ್ರಪಂಚದ ಎಲ್ಲಾ ಕಡೆನೂ ಇದು ಪ್ರಸಾರವಾಗ್ತದೆ. ಅದರಿಂದ ತುಂಬಾ ಹುಷಾರಾಗಿರ್ಬೇಕು. ಲಗಾಮಿಲ್ಲದ ಕುದುರೆ ಆಗ್ಬಾರ್ದು. ನೋಡಿ, ಯಾವುದೇ ಶಕ್ತಿಶಾಲಿ ತಂತ್ರಜ್ಞಾನ ಬಂದಾಗ್ಲೂ ಅದಕ್ಕೊಂದು ಬ್ರೇಕ್ ಇರ್ಲೇಬೇಕು. ಬ್ರೇಕ್ ಇಲ್ಲದ ಕಾರು ಎಷ್ಟು ಅಪಾಯಕಾರಿನೋ, ನಿಯಂತ್ರಣವಿಲ್ಲದ ಕೂಡ ಅಷ್ಟೇ ಅಪಾಯಕಾರಿ. ಹಾಗಾಗಿ ನೈತಿಕ ನಿಯಂತ್ರಣಗಳು ಇವತ್ತು ಆಯ್ಕೆಯಲ್ಲ, ಅನಿವಾರ್ಯ. ಕಾನೂನು ನಿಯಂತ್ರಣ ಯಾಕೆ ಬೇಕು, ಲೀಗಲ್ ಫ್ರೇಮ್ವರ್ಕ್ ಯಾಕೆ ಬೇಕು ಅಂತಂದ್ರೆ, ಒಂದು, ಡೇಟಾ ಸುರಕ್ಷತೆ. ನಮ್ಮ ವೈಯಕ್ತಿಕ ಮಾಹಿತಿ, ಫೋಟೋ, ಆರ್ಥಿಕ ವಿವರ ಕಂಪನಿಗಳು ಹೇಗೆ ಬಳಸುತ್ತವೆ ಎಂಬುದಕ್ಕೆ ಕಠಿಣ ಕಾನೂನು ಬೇಕು. ಇದೊಂದು ಅಕೌಂಟಬಿಲಿಟಿ ಬಗ್ಗೆ ಹೇಳೋದಾದ್ರೆ, ಜವಾಬ್ದಾರಿ. ಒಂದು ವೇಳೆ ಚಾಲಿತ ಕಾರು ಅಪಘಾತ ಮಾಡಿದರೆ, ತಪ್ಪು ವೈದ್ಯಕೀಯ ಸಲಹೆ ನೀಡಿ ಯಾರಿಗಾದ್ರೂ ತೊಂದರೆ ಆದರೆ ಅದರ ಜವಾಬ್ದಾರಿ ಯಾರ್ದು? ಸಾಫ್ಟ್ವೇರ್ ತಯಾರಕದ್ದು, ಬಳಸಿದವ್ರದ್ದು? ಇದನ್ನು ನಿರ್ಧರಿಸಲು ಕಾನೂನು ಚೌಕಟ್ಟು ಬೇಕೇ ಬೇಕು. ಡೀಪ್ ಫೇಕ್ ಮತ್ತು ಅಪಪ್ರಚಾರ, ಸುಳ್ಳು ಸುದ್ದಿ ಹರಡಲು ಬಳಸುವವರ ವಿರುದ್ಧ ಕಠಿಣ ಶಿಕ್ಷೆಯಾಗಬೇಕು. ಸೊ ಇದಕ್ಕೆ ಇತ್ತೀಚೆಗೆ ಪಾರ್ಲಿಮೆಂಟ್ ಅಲ್ಲಿ ಡಿಸ್ಕಷನ್ ಆಗಿದೆ. ಇದ್ರ ಬಗ್ಗೆ ಕಾನೂನು ಸದ್ಯದಲ್ಲೇ ಬರಲಿದೆ. ನೈತಿಕ ನಿಯಂತ್ರಣ, ಎಥಿಕ್ಸ್ ಇದು ತುಂಬಾ ಇಂಪಾರ್ಟೆಂಟ್. ಇದು ಪ್ರಪಂಚದಲ್ಲಿ ಎಲ್ಲಾ ದೇಶದಲ್ಲೂ ಒಂದು ಎಥಿಕಲ್ ಕಮಿಟಿ ಅಂತ ಇರ್ತದೆ. ಪರ್ಟಿಕ್ಯುಲರ್ಲಿ ಇಂಪ್ಲಿಮೆಂಟ್ ಮಾಡೋಕೆ ಎಥಿಕಲ್ ಕಮಿಟಿ ಅಂತ ಇರ್ತದೆ. ಅದ್ರ ಮೂಲಕ ಅಪ್ಲಿಕೇಶನ್ ಪಾಸ್ ಮಾಡಬೇಕು. ಇಲ್ಲ ಅಂತಂದ್ರೆ ಅದು ಸೊಸೈಟಿ ಒಳಗೆ ಬಿಡಂಗಿಲ್ಲ. ಆ ರೀತಿ ಒಂದು ಕಾನೂನು ಬಂದಿದೆ. ಕಾನೂನಿಗಿಂತ ಮುಖ್ಯವಾದ ನೈತಿಕತೆ. ಸಿದ್ಧಪಡಿಸುವ ಕಂಪನಿಗಳು ಈ ಕೆಳಗಿನ ತತ್ವ ನಾವು ಪಾಲಿಸಬೇಕಾಗ್ತದೆ. ಒಂದು, ಪಾರದರ್ಶಕತೆ. ಒಂದು ಫೋಟೋ, ವಿಡಿಯೋ ಇದೆಯಲ್ಲ, ಇಂದ ಸೃಷ್ಟಿ ಮಾಡಿದರೆ ಅದರ ಮೇಲೆ ಕಡ್ಡಾಯವಾಗಿ ಸೃಷ್ಟಿತ ಎಂಬ ಲೇಬಲ್ಲು ಹಾಕಲೇಬೇಕು. ಎರಡನೇದು, ಬಯಾಸ್ ಪ್ರಿವೆನ್ಷನ್ ಅಂತ ಹೇಳ್ತೀವಿ. ಈಗ ನಾವು ಹೇಳ್ತಾ ಇದ್ದೀವಿ, ನಾವು ಯಾವುದೋ ಒಂದು
ಯಾವುದೋ ಒಂದು ಸೊಲ್ಯೂಷನ್ ಬೇಕು. ನಾನು ಕೊಟ್ಟ ತಕ್ಷಣ ಈಗ ನಾನು ದುಡ್ಡು ಅಂದರೆ ಶ್ರೀಮಂತ, ನನಗೆ ಬೇರೆ ರೀತಿ ಅದು ಆನ್ಸರ್ ಕೊಡಬಾರ್ದು, ಎಲ್ಲರಿಗೂ ಒಂದೇ ರೀತಿ ಆನ್ಸರ್ ಕೊಡಬೇಕು. ಸೊ ಅಂದರೆ ತಾರತಮ್ಯ ತಡೆ ಮಾಡಬೇಕು. ಅಂದರೆ ಬಯಾಸ್ ಪ್ರಿವೆನ್ಷನ್ ಮಾಡೋಕ್ಕೆ ಕೇವಲ ಶ್ರೀಮಂತರಿಗೆ ಅಥವಾ ನಿರ್ದಿಷ್ಟ ಸಮುದಾಯಕ್ಕೆ ಮಾತ್ರ ಪೂರಕವಾಗಬಾರ್ದು. ಇದು ನಡೀತಾ ಇದೆ, ಇದನ್ನು ತಡೆಗಟ್ಟಬೇಕಿದ್ನ. ಅದು ಎಲ್ಲರಿಗೂ ಸಮಾನವಾಗಿ ಸ್ಪಂದಿಸಬೇಕು. ಈಗ ChatGPT ಉಪಯೋಗಿಸ್ತೀರಾ, DeepSeek ಉಪಯೋಗಿಸ್ತೀರಾ, ಗ್ರೋಕ್ ಉಪಯೋಗಿಸ್ತೀರಾ, ಅದು ಒಂದೇ ರೀತಿ ಆನ್ಸರ್ ಕೊಡಬೇಕು. ಕೊಡಲಿಲ್ಲ ಅಂತಂದರೆ ಅದು ತಪ್ಪಾಗ್ತದೆ. ಇನ್ನೊಂದು ಉದ್ಯೋಗ ರಕ್ಷಣೆ. ತಂದಾಗ ಕೆಲಸ ಕಳ್ಕೊತಾರೆ ಕೆಲವರು. ಪರ್ಯಾಯ ಕೌಶಲ್ಯ ಕಲಿಸಲು ಕಂಪನಿಗಳು ಜವಾಬ್ದಾರಿ ತೆಗೆದುಕೊಳ್ಬೇಕು. ಅವರಿಗೆ ಪರ್ಯಾಯ ಕೌಶಲ್ಯನ ಕಲಿಸ್ಬೇಕಾಗ್ತದೆ. ಇಲ್ಲಾಂದ್ರೆ ಅವ್ರು ಇಲ್ಲೇ ಅವ್ರಿಗೆ ತರಬೇತಿ ಕೊಟ್ಬಿಟ್ಟು ಕೆಲಸದಲ್ಲಿ ಇಟ್ಕೋಬೇಕಾಗ್ತದೆ. ಇದು ಉದ್ಯೋಗ ರಕ್ಷಣೆ ಆಗಬೇಕು ಎಲ್ಲ ಕಂಪನಿಗಳಿಂದ. ಆಕ್ಟ್ ಮತ್ತೆ ಚರ್ಚೆ ನಡೀತಾ ಇದೆ. ಈಗ ಭಾರತ ಇವತ್ತು ಗ್ಲೋಬಲ್ ಪಾರ್ಟ್ನರ್ಶಿಪ್ ಆನ್ ಅಂತ GPAI ಅದರ ಅಧ್ಯಕ್ಷ ವಹಿಸಿಕೊಂಡು ಜಗತ್ತಿಗೆ ಸುರಕ್ಷಿತ ಬಳಕೆ ದಾರಿಯನ್ನು ತೋರಿಸ್ತಿದೆ. ನಮ್ಮ ಮಂತ್ರ ಒಂದೇ, ಎಲ್ಲರಿಗೂ ಆದರೆ ಸುರಕ್ಷಿತವಾಗಿ. ಫಾರ್ ಆಲ್ ಬಟ್ ರೆಸ್ಪಾನ್ಸಿಬಲಿ. ಸರ್, ಇತ್ತೀಚೆಗೆ ನವದೆಹಲಿಯಲ್ಲಿ AI ಇಂಪ್ಯಾಕ್ಟ್ ಸಮ್ಮಿಟ್ 2026 ನಡೀತು. ಪ್ರಪಂಚದ ನಾನಾ AI ತಜ್ಞರು ಕೂಡ ಭಾಗವಹಿಸಿದ್ರು. ದೇಶದ ಪ್ರಮುಖರು, ಡಿಸಿಷನ್ ಮೇಕರ್ಸ್ ಕೂಡ ಇದ್ರು. ಈ ಕಾರ್ಯಕ್ರಮದ ಮಹತ್ವ ಏನು ಸರ್? 2026 ಸಮಯದಲ್ಲಿ ಭಾರತ ಜೊತೆ ತುಂಬಾ ವೇಗವಾಗಿ ಮುಂದುವರಿತಾ ಇದೆ. ಗ್ಲೋಬಲ್ ವೈಬ್ರೆನ್ಸ್ ಇಂಡೆಕ್ಸ್ ಪ್ರಕಾರ ಭಾರತ ಈಗ ವಿಶ್ವದಲ್ಲಿ 3ನೇ ಸ್ಥಾನದಲ್ಲಿದೆ, ಅಮೆರಿಕ ಮತ್ತು ಚೀನಾ ನಂತರ. ಕೆಲವು ವರದಿಗಳಲ್ಲಿ ನಾವು ಟ್ಯಾಲೆಂಟ್ ಮತ್ತೆ ಅಡಾಪ್ಷನ್ ಇದೆಯಲ್ಲ ಅದ್ರ 1ನೇ ಸ್ಥಾನದಲ್ಲಿದ್ದೇವೆ. ಕೆಲವು ರ್ಯಾಂಕ್ಗಳಲ್ಲಿ ಉದಾಹರಣೆ ಗ್ಲೋಬಲ್ ಬ್ರೈನ್ ರೇಸ್ ಅಂತ ಇದೆ. ಅದ್ರ ಪ್ರಕಾರ ನಾವು 6ನೇ ಸ್ಥಾನದಲ್ಲಿದ್ರು. ಒಟ್ಟಾರೆಯಾಗಿ ನಾವು ಟಾಪ್ 3ರಿಂದ 6 ಇದ್ದೇವೆ. ಇದು ಒಂದು ದೊಡ್ಡ ಜಿಗಿತ. ಇದು ಕೆಲವೇ ವರ್ಷಗಳ ಹಿಂದೆ ನಾವು 7 ಮತ್ತು 10ನೇ ಸ್ಥಾನದಲ್ಲಿ ಇದ್ದೆವು. ಏಕೆಂದ್ರೆ ನಮ್ಮ ಬಳಿ ಏನಿದೆ, ಈಗ ರ್ಯಾಂಕ್ ಬಂದಿದೆ ಅಂತ ಹೇಳ್ತೀವಿ, 3ನೇದು ಆಗಿದೆ ಅಂತ. ನಾವು 2ನೇದಕ್ಕೆ 1ನೇದಕ್ಕೆ ಹೋಗ್ಬೇಕು. ಬಟ್ ನಮ್ಮ ಹತ್ರ ಏನಿದೆ? ಈಗ ನಮ್ಮ ಹತ್ರ ವಿಶ್ವದ ಅತಿ ದೊಡ್ಡ ಟ್ಯಾಲೆಂಟ್ ಪೂಲ್ ಇದೆ. ಲಕ್ಷಾಂತರ ಜನರು ನಮ್ಮ ಸಾಫ್ಟ್ವೇರ್ ಪೀಪಲ್, ತಂತ್ರಜ್ಞರು, ಅವರು ಇದರಲ್ಲಿ ತೊಡಗಿಸ್ಕೊಂಡಿದ್ದಾರೆ. ಹಲವಾರು ಲಕ್ಷಗಟ್ಟಲೆ ಸ್ಮಾರ್ಟ್ ಸ್ಟಾರ್ಟ್ಅಪ್ಗಳು ಶುರು ಆಗಿದೆ. ಬೆಂಗಳೂರಿನ ನಾವು ಕ್ಯಾಪಿಟಲ್ ಆಫ್ ಸ್ಟಾರ್ಟ್ಅಪ್ ಅಂತ ಹೇಳ್ತೀವಿ. ಅದರಲ್ಲಿ ಮ್ಯಾಕ್ಸಿಮಮ್ ಸ್ಟಾರ್ಟ್ಅಪ್ ಮೇಲೆ ಕೆಲಸ ಮಾಡ್ತಾ ಇದೆ. ಸರ್ಕಾರದ ಇಂಡಿಯಾ ಮೆಷಿನ್ ಇದರಲ್ಲಿ ಏನ್ ಮಾಡಿದ್ದಾರೆ, ಸೆಂಟ್ರಲ್ ಗವರ್ಮೆಂಟ್ ಅವರು ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ ಮಾಡಿದ್ದಾರೆ. ಮಾಡಿ ಅದು ಯಾತಕ್ಕೆ ಮಾಡಿದ್ದಾರೆ? ಒಂದು ಕಂಪ್ಯೂಟರ್ ಇನ್ಫ್ರಾಸ್ಟ್ರಕ್ಚರ್ಗೆ ಮಾಡೆಲ್ ಅಭಿವೃದ್ಧಿ ಮಾಡ್ತಾ ಇದ್ದಾರೆ, ಮಾಡೆಲ್ಸ್ಗಳು ಅಭಿವೃದ್ಧಿ ಮಾಡ್ತಾ ಇದ್ದಾರೆ. ಆಮೇಲೆ ಇನ್ನೊಂದು ಸ್ಟಾರ್ಟ್ಅಪ್ಸ್ ಇದೆಯಲ್ಲ, ನಮ್ದು ಸ್ಟಾರ್ಟ್ಅಪ್ಸ್ ಮತ್ತು ಕಂಪನೀಸು ಇವೆಲ್ಲ ತ್ವರಿತವಾಗಿ ಇನೋವೇಟಿವ್ ಗಳು ಮಾಡ್ತಾ ಇದೆ. ಈಗ 2ನೇ ಪ್ರಶ್ನೆಗೆ ಬಂದ್ರೆ, ಹೌದು, ನಮ್ಮದೇ ಆದ ಸ್ವಂತ ವ್ಯವಸ್ಥೆಗಳು ಇಂದು ಲಭ್ಯವಿದೆ. ಈಗ 1000 ಅಥವಾ ಮೇಡ್ ಇನ್ ಇಂಡಿಯಾ ಮಾಡೆಲ್ಸ್ ನಿರ್ಮಾಣ ಮಾಡ್ತಾ ಇದ್ದೇವೆ. ಇತ್ತೀಚೆಗೆ ಇಂಪ್ಯಾಕ್ಟ್ ಸಮಿಟ್ ನಲ್ಲಿ 2026 ಹಲವು ದೊಡ್ಡ ಲಾಂಚಸ್ ಆಗಿವೆ. ಯಾವ್ದಾದ್ರು ಅಂದ್ರೆ ಸರ್ವಮ್ ಇದು ಬೆಂಗಳೂರು ಸ್ಟಾರ್ಟ್ಅಪ್. ಇದು ಸರ್ವಮ್ 30B ಮತ್ತು ಸರ್ವಮ್ 100B ಪ್ಯಾರಾಮೀಟರ್ ಮಾಡೆಲ್ಸ್ ಗಳು ಬಿಡುಗಡೆ ಮಾಡಿದ್ದಾರೆ. ಇವು ಸಂಪೂರ್ಣವಾಗಿ ಭಾರತದಲ್ಲೇ ಟ್ರೈನ್ ಆಗಿವೆ. 22 ಭಾರತೀಯ ಭಾಷೆಗಳನ್ನು ಇದು ಬೆಂಬಲಿಸ್ತದೆ. ಹೇಗೆ ಅಂತಂದ್ರೆ ರಿಯಲ್ ಟೈಮ್ ಸ್ಪೀಚ್, ರೀಸನಿಂಗ್, ಡಾಕ್ಯುಮೆಂಟ್ ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಮಾಡಬಲ್ಲವು. ಕೆಲವು ಗ್ಲೋಬಲ್ ಬೆಂಚ್ ಮಾರ್ಕ್ಸ್ ನಲ್ಲಿ ಇವು ಈಗ ನಮ್ಮ ಗೂಗಲ್ ಜಿಮಿನಿ ಇದೆಯಲ್ವಾ, DeepSeek ಗಿಂತ ಇದು ಉತ್ತಮವಾಗಿ ಪರ್ಫಾರ್ಮ್ ಮಾಡ್ತಾ ಇದೆ. ಯಾವುದು? ನಮ್ಮ ಈ ಸರ್ವಮ್ ಭಾರತ್ ಜೆನ್ ಅಂತ. ಇದು IIT ಬಾಂಬೆಯಿಂದ ಆಗಿರೋದು. ಫರಮ್ 2 ಅಂತ 17B ಮಾಡಲ್. ಇದು ಮಲ್ಟಿಲಿಂಗ್ವೇಲ್, ಎಲ್ಲಾ ಭಾಷೆಗಳನ್ನು ಅದು ಅಳವಡಿಸ್ಕೊಂಡಿದ್ದಾರೆ. ವಾಯ್ಸ್ ಮಾಡಲ್ ಇದು ಬಂದಿದೆ. ಅಂದ್ರೆ ಕನ್ನಡ, ಹಿಂದಿ, ಇಂಗ್ಲಿಷು, ಒರಿಯಾ ಇದೆಲ್ಲ ಭಾಷೆಗಳಲ್ಲೂ ಇದರಲ್ಲಿ ನಾವು ಉಪಯೋಗಿಸಬಹುದು. ಇನ್ನೊಂದು ಜ್ಞಾನಿ ಆರ್ ಸಾಕೆಟ್ ಇದು ಇಂಡಿಕ್ ಲ್ಯಾಂಗ್ವೇಜ್ ಆಪ್ಟಿಮೈಸ್ ಮಾಡಲಾಗಿದೆ. ಅಂದ್ರೆ ಇಂಡಿಕ್ ಲ್ಯಾಂಗ್ವೇಜ್ ನಮ್ಮ ಎಲ್ಲಾ ಲ್ಯಾಂಗ್ವೇಜ್ಗೂ ಈಗ ಯಾವ್ದಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆ, ಅದಕ್ಕೆ ನಾವು ಮಾತಾಡೋದ್ರಿಂದ ನಾವು ಟ್ರಾನ್ಸ್ಲೇಟ್ ಮಾಡ್ಬೋದು. ಈಗ ಫಾರ್ ಎಕ್ಸಾಂಪಲ್ ಮೋದಿಯವರು ಹಿಂದಿಲಿ ಮಾತಾಡ್ತಾ ಇದ್ದಾಗ ಎಲ್ಲ ಭಾಷೆಯಲ್ಲೂ ಬರಬೇಕು, ಅದನ್ನೇ ಅಂದ್ರೆ ಟ್ರಾನ್ಸ್ಲೇಟ್ ಆಗಿ ಬರಬೇಕು. ಅದು ಹೇಗೆ ಬರ್ತದೆ? ಅದಕ್ಕೆ ನಮ್ಮ ಆ್ಯಪ್ ಆದ ಆ್ಯಪ್ ಆದ ಜ್ಞಾನಿ ಅಥವಾ ಸಾಕೆಟ್ ಅಥವಾ ಭಾಷಿಣಿ ಅಂತಿದೆ ಇನ್ನೊಂದು. ಇದು ಸರ್ಕಾರದ್ದೇ.
35 ಭಾಷೆಗಳು ಇದು ಟ್ರಾನ್ಸ್ಲೇಷನ್ ಆಗ್ತಾ ಇದೆ. ಯಾವ್ದು ಸ್ಪೀಚ್ ಟು ಟೆಕ್ಸ್ಟ್, ಮಾತಾಡೋದನ್ನ ಟೆಕ್ಸ್ಟ್ ಆಗಿ ಕನ್ವರ್ಟ್ ಆಗ್ತದೆ. ಟೆಕ್ಸ್ಟ್ ಟು ಸ್ಪೀಚ್, ಟೆಕ್ಸ್ಟ್ ಇಂದ ಸ್ಪೀಚ್ ಕನ್ವರ್ಟ್ ಆಗ್ತದೆ. ಇದನ್ನ ಆಲ್ರೆಡಿ ನಮ್ಮ ರೈಲ್ವೆ ರಿಸರ್ವೇಶನ್ IRCTC ಅಲ್ಲಿ ಉಪಯೋಗಿಸ್ತಾರೆ. UPI ಪೇಮೆಂಟ್ ಸಿಸ್ಟಮ್ ಅಲ್ಲಿ ಉಪಯೋಗಿಸ್ತಾರೆ. ಪೊಲೀಸ್ ಸಿಸ್ಟಮ್ ಅಲ್ಲಿ ಇದು ಬಳಕೆ ಆಗ್ತಾ ಇದೆ. ಇವೆಲ್ಲ ಓಪನ್ ಸೋರ್ಸ್ ಆಗಿದ್ರಿಂದ ಡೆವಲಪರ್ಸ್ ಕಂಪನೀಸ್ ಇದೆಯಲ್ಲ, ಈ ಆಪ್ ನ ಬಿಲ್ಡ್ ಮಾಡಬಹುದು. ಅಂದ್ರೆ ನಮ್ಮ ಇಂಡಿಯಾದಲ್ಲಿ ಇನ್ನೂ ಈ ಬೆಳವಣಿಗೆಗೆ ತುಂಬಾ ಸಾಕಷ್ಟು ಅವಕಾಶ ಇದೆ ಅಂತ ನಾವು ಹೇಳ್ಬೋದು. ನಾವು ಈಗ ಫಾರಿನ್ ಮಾಡಲ್ಸ್ ನ ಡಿಪೆಂಡ್ ಮಾಡದೆ ನಮ್ಮ ಡೇಟಾ, ನಮ್ಮ ಲ್ಯಾಂಗ್ವೇಜು, ನಮ್ಮ ನೀಡ್ಸ್ ತಕ್ಕಂತೆ ನಿರ್ಮಿಸ್ತಿದ್ದೇವೆ. ಎಜುಕೇಶನ್ ಅಲ್ಲಿ, ಹೆಲ್ತ್ ಕೇರ್ ಅಲ್ಲಿ, ಅಗ್ರಿಕಲ್ಚರ್ ಅಲ್ಲಿ, ಗವರ್ನೆನ್ಸ್ ಅಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ನಮ್ಮದೇ ಆದ ಒಂದು ಛಾಪು ಇದೆ. ಭಾರತ ಜಗತ್ತಿನಲ್ಲಿ ಕೇವಲ ಪಾರ್ಟಿಸಿಪೆಂಟ್ ಅಲ್ಲ, ಅದು ಲೀಡರು ಆಗ್ತಾ ಇದೆ. ಸಾವರಿನ್ ಇದೆಯಲ್ಲ, ನಮ್ಮ ಭವಿಷ್ಯ. ಅದು ಈಗಾಗಲೇ ಆರಂಭವಾಗಿದೆ. ಇನ್ನು ಮುಂದೆ ಇನ್ನಷ್ಟು ಎಕ್ಸೈಟಿಂಗ್ ಡೆವಲಪ್ಮೆಂಟ್ಸ್ಗಳನ್ನ ನಾವು ನಿರೀಕ್ಷಣೆ ಮಾಡಬಹುದು. ಒಟ್ಟಾರೆ ಹೇಳೋದಾದ್ರೆ ಭಾರತ ಇಂದು ಕ್ಷೇತ್ರದಲ್ಲಿ ಕೇವಲ ಫಾಲೋವರ್ ಅಲ್ಲ, ಲೀಡರು. ಸರ್, ಕಾರ್ಯಕ್ರಮದ ಕೊನೆಯಲ್ಲಿ ಈಗಿನ ಯುವಕರು, ವಿದ್ಯಾರ್ಥಿಗಳು ಮತ್ತು ಸಾಮಾನ್ಯ ಜನರಿಗೆ AI ಬಳಕೆಯ ಕುರಿತಾಗಿ 3 ಪ್ರಮುಖ ಸಲಹೆ ಏನ್ ಕೊಡ್ತೀರಾ? ಒಂದನೇದು, ಏನು ವಿರೋಧಿಸಬೇಡಿ, ಅದರೊಂದಿಗೆ ಸ್ನೇಹ ಬೆಳೆಸಿ. ಬಿ ಅನ್ ಕೊಲಾಬರೇಟರ್ ಅಂತೀವಿ ನೋಡಿ. ನನ್ನ ಕೆಲಸ ಕಿತ್ತುಕೊಳ್ತದೆ ಎಂದು ಹೆದರಿ ಕೂರುವುದರಲ್ಲಿ ಅರ್ಥವಿಲ್ಲ. ಇತಿಹಾಸ ಹೇಳುವಂತೆ ತಂತ್ರಜ್ಞಾನ ಯಾರ ಕೆಲಸವನ್ನು ಕಿತ್ತುಕೊಳ್ಳುವುದಿಲ್ಲ. ಬದಲಿಗೆ ಯಾರು ತಂತ್ರಜ್ಞಾನ ಬಳಸಲು ಕಲಿಯುವುದಿಲ್ಲವೋ ಅಂತವರ ಕೆಲಸವನ್ನು ತಂತ್ರಜ್ಞಾನ ಬಳಸುವವರು ಕಿತ್ಕೊಳ್ತಾರೆ. ನೀವು ವಿದ್ಯಾರ್ಥಿ ಆಗಿರಲಿ, ಉದ್ಯೋಗಿ ಆಗಿರಲಿ, ನಿಮ್ಮ ಕ್ಷೇತ್ರದಲ್ಲಿ ಬಳಕೆಯಾಗುವ ಕನಿಷ್ಠ 2-3 ಪರಿಕರಗಳು, ಟೂಲ್ಸ್ಗಳನ್ನು ಬಳಸುವುದನ್ನು ಹಿಂದೆ ಕಲಿಯಿರಿ. ಎರಡನೇದು, ಏನು ಅನ್ನೋದಕ್ಕಿಂತ ಹೇಗೆ, ಹೌ ಎಂದು ಕೇಳುವುದನ್ನು ಕಲಿಯಿರಿ. ಇವತ್ತು ಮಾಹಿತಿ, ಇನ್ಫಾರ್ಮೇಶನ್ ಎಲ್ಲೆಡೆ ಸಿಗ್ತಾ ಇದೆ. ಗೂಗಲ್ಲು ಅಥವಾ ಒಂದು ಕ್ಷಣದಲ್ಲಿ ನೀಡ್ತಾ ಇದೆ. ಆದರೆ ಮಾಹಿತಿ ಸರಿಯಾಗಿ ಪಡೆಯಲು ನೀವು ಪ್ರಾಂಪ್ಟ್ ಇಂಜಿನಿಯರಿಂಗ್ ಅಂದರೆ ಸರಿಯಾದ ಪ್ರಶ್ನೆ ಕೇಳುವ ಕಲೆಯನ್ನು ಕಲಿಯಬೇಕು. ಸಲಹೆ ಏನು ಅಂದರೆ, ಹೇಗೆ ನೀವು ಎಷ್ಟು ನಿಖರವಾಗಿ ಕೆಲಸ ಒಪ್ಪಿಸ್ತೀರೋ ಅದು ಅಷ್ಟೇ ಅದ್ಭುತವಾದ ಫಲಿತಾಂಶ ನೀಡುತ್ತದೆ. ಅಂಧಾಭಿಮಾನಿಯಾಗಿ ಮಾಹಿತಿ ಪಡೆಯುವ ಬದಲು ವಿಮರ್ಶಾತ್ಮಕವಾಗಿ ಯೋಚಿಸಿ, ಕ್ರಿಟಿಕಲ್ ಥಿಂಕಿಂಗ್ ಅಂತ ಹೇಳ್ತೀವಿ, ಪ್ರಶ್ನೆ ಕೇಳುವ ಕೌಶಲ್ಯ ಬೆಳೆಸಿಕೊಳ್ಳಿ. ಮೂರನೇದಾಗಿ, ನಿಮ್ಮ ಮಾನವೀಯ ಸ್ಪರ್ಶ, ಹ್ಯೂಮನ್ ಟಚ್ ನ ಉಳಿಸ್ಕೊಳ್ಳಿ. ಕವಿತೆ ಬರಿಬಹುದು, ಅದಕ್ಕೆ ಭಾವನೆ ಇರುವುದಿಲ್ಲ. ಚಿತ್ರ ಬಿಡಿಸಬಹುದು, ಅದಕ್ಕೆ ಆತ್ಮ ಇರೋದಿಲ್ಲ. ಯಂತ್ರಗಳು ಎಂದಿಗೂ ಮನುಷ್ಯನ ಸಹಾನುಭೂತಿ, ಎಂಪತಿ, ನೈತಿಕತೆ, ಎಥಿಕ್ಸ್, ಸೃಜನಶೀಲತೆ, ಕ್ರಿಯೇಟಿವಿಟಿಗೆ ಇದು ಸಾಟಿ ಆಗಲಾರವು. ನಿಮ್ಮ ಹ್ಯೂಮನ್ ಟಚ್ ಇದರಲ್ಲಿ ಯುಗದಲ್ಲಿ ತುಂಬ ಅವಶ್ಯಕತೆ ಇದೆ. ಸೊ ನೀವೇನೇ ಥಿಂಕ್ ಮಾಡಿದ್ರು ನಿಮ್ಮ ಹ್ಯೂಮನ್ ಆ್ಯಂಗಲಿಂದ ಥಿಂಕ್ ಮಾಡಿಬಿಟ್ಟು ನೀವು ಅದನ್ನು ಉತ್ತರ ಪಡೀರಿ. ಕೇಳುಗರೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನಮ್ಮ ದೈನಂದಿನ ಜೀವನದಲ್ಲಿ ಬಳಕೆ ಮಾಡಿ ನಮ್ಮ ಕೆಲಸಗಳನ್ನ ಸುಲಭ ಮಾಡ್ಕೋಬಹುದು. ಕೃತಕ ಬುದ್ಧಿಮತ್ತೆ ಬಗ್ಗೆ ನಾವು ಏನೆಲ್ಲ ಎಚ್ಚರ ವಹಿಸಬೇಕು? ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಹ್ಯೂಮನ್ ಟಚ್ ಇರಲೇಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಒಂದು ಮಾನವ ನಿರ್ಮಿತ ಬುದ್ಧಿವಂತ ಯಂತ್ರ ಮಾತ್ರ. ಅದನ್ನ ಸರಿಯಾಗಿ ಬಳಕೆ ಮಾಡೋದನ್ನ ಕಲಿಬೇಕು ಅಂತ ಹೇಳ್ತಾ, ಇಷ್ಟೆಲ್ಲ ವಿವರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾಹಿತಿ ಮಾಡಿಕೊಟ್ಟ ಡಾಕ್ಟರ್ ಸುಧಾಕರ್ ಅರಬಗಟ್ಟೆ ಅವರಿಗೆ ನಮ್ಮ ನಿಲಯದಿಂದ ಮತ್ತು ಶ್ರೋತೃಗಳ ಪರವಾಗಿ ಧನ್ಯವಾದಗಳು.